ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸವ್ವಸಾಹೋಣಂ. पंच परमेष्टि भगवान की जय हो. जिनवाणी माता की जय हो. मुनिश्री निर्भय सागर महाराज की जय हो. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಇದರ ಹಿಂದಿನ ಸಂಚಿಕೆಯಲ್ಲಿ ಆಹಾರದಲ್ಲಿ ದ್ರವ್ಯಶುದ್ಧಿ ಹಾಗೂ ಕ್ಷೇತ್ರಶುದ್ಧಿಯ ಪರಿಣಾಮ ಏನೆಲ್ಲ ಆಗುತ್ತದೆ ಎಂದು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತು ಕಾಲಶುದ್ಧಿಯ ಪರಿಣಾಮವೇನು ಎಂದು ತಿಳಿಯೋಣ. ಕಾಲದ್ರವ್ಯವು ನಿಷ್ಕ್ರಿಯವಾಗಿದೆ, ಆದರೂ ಗಳಿಗೆ, ಗಂಟೆ, ದಿವಸ ಮೊದಲಾದ ವ್ಯವಹಾರ ಕಾಲವಿದೆ. ಮೂಲದಲ್ಲಿ ಹಗಲು ರಾತ್ರಿ, ಸೂರ್ಯೋದಯ ಮತ್ತು ಸೂರ್ಯ ಅಸ್ತದೊಡನೆ ಸಂಬಂಧವಿದೆ. ಹಗಲು ರಾತ್ರಿಯ ಪ್ರಭಾವ ಈ ಭೂಮಿಯ ಮೇಲಿರುವ ಸಮಸ್ತ ಚೇತನ ಹಾಗೂ ಅಚೇತನ ದ್ರವ್ಯಗಳ ಮೇಲೆ ನಿಯಮದಿಂದ ಆಗುತ್ತದೆ. ಹೇಗೆ ಹಗಲಿನಲ್ಲಿ ಸೂರ್ಯ ಪ್ರಕಾಶದಲ್ಲಿ ಸಂಶ್ಲೇಷಣೆಯು ನಡೆಯುತ್ತದೆ, ಆ ಕ್ರಿಯೆಯಿಂದ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಮತ್ತು ಆಮ್ಲಜನಕಗಳ ನಿರ್ಮಾಣವಾಗುತ್ತದೆ. ರಾತ್ರಿಯಲ್ಲಿ ಗಿಡ ಮರಗಳಲ್ಲಿ ನಡೆಯುವ ಕ್ರಿಯೆಯಿಂದ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ನಿರ್ಮಾಣವಾಗುತ್ತದೆ. ಗಿಡ ಮರಗಳಲ್ಲಿ ಹಗಲು ರಾತ್ರಿ ನಡೆಯುವ ಈ ಪರಿವರ್ತನೆಯಿಂದ ಪ್ರಕೃತಿಯ ಮೇಲೆ ಕಾಲದ ಪ್ರಭಾವ ಅವಶ್ಯಕವಾಗಿ ಬೀಳುತ್ತದೆ ಎಂಬುದು ತಿಳಿಯುತ್ತದೆ. ಗಿಡ ಮರಗಳಂತೆ ಮಾನವನ ಶರೀರ ಹಾಗೂ ಮೆದುಳುಗಳ ಮೇಲೂ ಕಾಲದ ಪ್ರಭಾವ ಬೀಳುತ್ತದೆ. ಇದರಿಂದಲೇ ಬೆಳಗಿನ ಬ್ರಹ್ಮಮುಹೂರ್ತದಲ್ಲಿ ಮನಸ್ಸು ಮತ್ತು ಮೆದುಳು ಶಾಂತವಾಗಿರುತ್ತದೆ, ಸ್ಮರಣ ಶಕ್ತಿ ಚುರುಕಾಗಿರುತ್ತದೆ. ಹಾಗೆ ಅನ್ಯ ಸಮಯಗಳಲ್ಲಿ ಇರುವುದಿಲ್ಲ. ರಾತ್ರಿ 4 ಮುಹೂರ್ತಗಳಲ್ಲಿ ಮೊದಲನೆಯ ಪ್ರಹಾರವು ರೌದ್ರ ಪ್ರಹಾರ, ಎರಡನೆಯ ಪ್ರಹಾರದ್ದು ರಾಕ್ಷಸ ಪ್ರಹಾರ, ಮೂರನೆಯದ್ದು ಗಾಂಧರ್ವ ಪ್ರಹಾರ ಮತ್ತು ನಾಲ್ಕನೆಯದ್ದು ಮನೋಹರ ಪ್ರಹಾರವಾಗಿದೆ. ಯಾರು ರಾತ್ರಿಯ ರೌದ್ರ ಕಾಲದಲ್ಲಿ ಮಲಗುತ್ತಾರೆ ಅವರಿಗೆ ಸಾಮಾನ್ಯವಾಗಿ ರೌದ್ರ ಸ್ವಪ್ನಗಳು ಬರುತ್ತವೆ ಮತ್ತು ಸ್ವಪ್ನ ದೋಷ ಮೊದಲಾದವು ಬರುತ್ತವೆ. ಆದ್ದರಿಂದ ರೌದ್ರ ಪ್ರಹಾರವನ್ನು ಪೂರ್ಣವಾಗಿ ಬಿಟ್ಟು ರಾಕ್ಷಸ ಪ್ರಹಾರ ಅರ್ಧ ಕಳೆದ ಮೇಲೆ ಮಲಗಬೇಕು ಮತ್ತು ಯಾವಾಗ ಮನೋಹರ ಪ್ರಹಾರವು ಅರ್ಧ ಭಾಗ ಉಳಿದಿರುವಾಗ ಏಳಬೇಕು. ಅಂದರೆ ಸುಮಾರು 10 ಗಂಟೆಗೆ ಮಲಗಬೇಕು ಮತ್ತು 5 ಗಂಟೆಗೆ ಏಳಬೇಕು. ಆಹಾರವು 3 ರೀತಿಯಲ್ಲಿ ಇದೆ. ಮೊದಲನೆಯದ್ದು ಸಾತ್ವಿಕ ಆಹಾರ, ಎರಡನೆಯದ್ದು ರಾಜಸಿಕ ಆಹಾರ, ಮೂರನೆಯದ್ದು ತಾಮಸಿಕ ಆಹಾರ.
ಸಾತ್ವಿಕ ಆಹಾರ ಅಂದರೆ ಇದು ಭಕ್ಷ್ಯ ಆಹಾರ, ಆರೋಗ್ಯದ ರಕ್ಷಣೆಗೆ ಮತ್ತು ಧರ್ಮದ ಸಾಧನೆಗೆ ಅನುಕೂಲವಾದ ಆಹಾರ ಹಾಗೂ ಶರೀರ ಮತ್ತು ಆತ್ಮನಲ್ಲಿ ಸತೋಗುಣಗಳನ್ನು ಅಂದರೆ ಒಳ್ಳೆಯ ಗುಣವನ್ನು ಹೆಚ್ಚಿಸುವ ಆಹಾರವಾಗಿದೆ. ಇದರಲ್ಲಿ ಧಾನ್ಯಗಳು, ಬೇಳೆ, ಕಾಳುಗಳು, ಹೂವು, ಹಣ್ಣುಗಳು, ಕಾಯಿ ಪಲ್ಯಗಳು, ಹಾಲು ಮೊದಲಾದವುಗಳು ಬರುತ್ತದೆ. ಎರಡನೆಯದ್ದು ರಾಜಸಿಕ ಆಹಾರ. ಇದು ಕೂಡ ಭಕ್ಷ್ಯ ಆಹಾರ, ಆದರೆ ನಿರಂತರವಾಗಿ ಮರ್ಯಾದೆಗಿಂತ ಹೆಚ್ಚು ಸೇವಿಸಿದರೆ ಆರೋಗ್ಯ ಮತ್ತು ಧರ್ಮ ಸಾಧನೆಗಳಿಗೆ ಪ್ರತಿಕೂಲವಾದ ಆಹಾರವಾಗಿದೆ. ಈ ಆಹಾರವು ಶರೀರ ಮತ್ತು ಆತ್ಮನಲ್ಲಿ ರಜೋಗುಣಗಳನ್ನು ಹೆಚ್ಚಿಸುವ ಆಹಾರ. ಈ ಆಹಾರದಲ್ಲಿ ಮಸಾಲೆ ಪದಾರ್ಥಗಳು ಹೆಚ್ಚಿರುತ್ತದೆ. ಇನ್ನು ತಾಮಸಿಕ ಆಹಾರ ಅಂದರೆ ಇದು ಯಾವಾಗಲೂ ಅಭಕ್ಷ್ಯವಾದ ಆಹಾರ, ಸೇವನೆಗೆ ಅಯೋಗ್ಯವಾದ ಆಹಾರ, ನಿರಂತರವೂ ಅನಾರೋಗ್ಯ ಮತ್ತು ಧರ್ಮ ಸಾಧನೆಗಳಿಗೆ ಪ್ರತಿಕೂಲವಾದ ಆಹಾರ ಹಾಗೂ ಶರೀರ ಮತ್ತು ಆತ್ಮನಲ್ಲಿ ತಮೋಗುಣ ಅಂದರೆ ದುರ್ಗುಣ ಗುಣಗಳನ್ನು ಹುಟ್ಟಿಸುವ ಆಹಾರವಾಗಿದೆ. ಇವು ನೀರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್ ಹೀಗೆ ಕಂದಮೂಲಗಳು ಹಾಗೂ ಮೀನು, ಮೊಟ್ಟೆ, ಮಾಂಸಗಳು ಮೊದಲಾದವು ಸೇರಿಕೊಳ್ಳುತ್ತವೆ. ಶುದ್ಧ ಸಾತ್ವಿಕ ಶಾಕಾಹಾರಿ ಭೋಜನವನ್ನು ರಾತ್ರಿಯಲ್ಲಿ ಸಿದ್ಧಗೊಳಿಸಿದರೆ ಮತ್ತು ಊಟ ಮಾಡಿದರೆ ಅದು ಸಹ ತಾಮಸಿಕ ಆಹಾರವೆನಿಸುತ್ತದೆ. ಇದರಿಂದಲೇ ಮುನಿಗಳು ಹೇಳುತ್ತಾರೆ, ಸೂರ್ಯ ಹಸ್ತವಾದೊಡನೆ ಭೋಜನವು ಮಾಂಸಕ್ಕೆ ಸಮಾನವಾಗಿರುತ್ತದೆ ಹಾಗೂ ನೀರು ರಕ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ರಾತ್ರಿ ಭೋಜನ ಮಾಡಬಾರದು. ರಾತ್ರಿ ಮಾಡಿದ ಊಟ ತಾಮಸಿಕ ಅಂದರೆ ಅನಾರೋಗ್ಯಕ್ಕೆ ಕಾರಣವಾಗಿದೆ. ಇಂದ್ರಿಯ ಉತ್ತೇಜಕ, ಬ್ರಹ್ಮಚರ್ಯ, ಬಲ, ಆಯು ಮತ್ತು ಬುದ್ಧಿ ಮೊದಲಾದವುಗಳನ್ನು ನಾಶ ಮಾಡುವಂಥದ್ದು ಆಗಿದೆ. ಆದರೆ ಹಗಲಿನಲ್ಲಿ ಮಾಡಿದ ಊಟ ಆಯು, ಸುಖ, ಬಲ, ಬುದ್ಧಿ, ಪ್ರೀತಿ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ. ಆಲೂಗಡ್ಡೆ, ಈರುಳ್ಳಿ ಮೊದಲಾದ ಗೆಡ್ಡೆ ಗೆಣಸುಗಳು ತಾಮಸಿಕ ಪ್ರವೃತ್ತಿಯಾಗಿದೆ. ಇದಕ್ಕೆ ವಿಜ್ಞಾನಿಗಳ ಕಾರಣ ಭೂಮಿಯೊಳಗೆ ಕತ್ತಲೆ ಇರುತ್ತದೆ. ಹೊರಗಡೆ ಎಷ್ಟೇ ಬೆಳಕನ್ನು ಮಾಡಿದರೂ ಭೂಮಿಯ ಒಳಗೆ ಬೆಳೆಯುವ ಆ ಗೆಡ್ಡೆ ಗೆಣಸುಗಳ ತಾಮಸಿಕ ವೃತ್ತಿಯನ್ನು ತಡೆಯಲು ಸಾಧ್ಯವಿಲ್ಲ. ಈ ರೀತಿಯಾಗಿ ರಾತ್ರಿ ಭೋಜನದ ಪ್ರಭಾವವನ್ನು ಕಂಡು ರಾತ್ರಿಗೆ ತಾಮಸಿ, ತಮಸ, ತಮಿಸ್ರ, ನಿಶ, ಅಂಧಕಾರಮಯ, ಅಂಧಕಾರ, ಘೋರಂಧಕಾರ, ಕತ್ತಲೆ ಹೀಗೆ ಅನೇಕ ಪರ್ಯಾಯವಾಚಿಕ ಹೆಸರುಗಳು ಬಂದಿದೆ. ವ್ಯಾಯಾಮ ಮಾಡುವಾಗ ಶಕ್ತಿಯು ಉಷ್ಣತೆಯ ರೂಪವನ್ನು ತಾಳುತ್ತದೆ. ಆ ಸಮಯದಲ್ಲಿ ಸಾಧಾರಣ ಸಮಯಕ್ಕಿಂತಲೂ ಹೆಚ್ಚು ಆಮ್ಲಜನಕದ ಅವಶ್ಯಕತೆ ಇರುತ್ತದೆ. ಹಾಗೆ ಊಟ ಮಾಡುವಾಗಲೂ ಶಾರೀರಿಕ ವ್ಯಾಯಾಮವಾಗುತ್ತದೆ.
ಆಗ ಅದಕ್ಕೆ ಆಮ್ಲಜನಕದ ಅವಶ್ಯಕತೆ ಉಂಟಾಗುತ್ತದೆ ಮತ್ತು ಭೋಜನ ಮಾಡಿದ ಮೇಲೆ ಅದನ್ನು ಜೀರ್ಣಿಸಿಕೊಳ್ಳಲು ಆಮ್ಲಜನಕ ಅವಶ್ಯಕವಾಗಿ ಬೇಕು. ಈ ರೀತಿ ಆಹಾರ ಮಾಡುವ ಸಮಯದಲ್ಲಿ ಸಾಮಾನ್ಯಕ್ಕಿಂತ 4 ಪಟ್ಟು ಹೆಚ್ಚು ಆಮ್ಲಜನಕದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಇದರ ಪೂರ್ತಿ ಹಗಲಿನಲ್ಲಿ ಊಟ ಮಾಡುವುದರಿಂದ ಮಾತ್ರ ಸಾಧ್ಯವಿದೆ. ರಾತ್ರಿಯಲ್ಲಿ ವಾಯುಮಂಡಲದಲ್ಲಿ ಆಮ್ಲಜನಕದ ಕೊರತೆ ಇರುವುದರಿಂದ ಆಹಾರದ ಸಮಯದಲ್ಲಿ ಇದು ಬೇಕಾದಷ್ಟು ದೊರೆಯುವುದಿಲ್ಲ. ಆದ್ದರಿಂದ ಕಾಲಶುದ್ಧಿಯು ಹಗಲು ಆಹಾರ ಸೇವನೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ರಾತ್ರಿಯಲ್ಲಿ ಭೋಜನದಿಂದ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭಾವಶುದ್ಧಿಯ ಪರಿಣಾಮ ಏನು ಎಂದು ತಿಳಿಯೋಣ. ಎಲ್ಲರಿಗೂ ಜಯ ಜಿನೇಂದ್ರ.